Hi guys, welcome back to Hruday Ready ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸೊ ಇದು ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಡೇ 3 ಆಗಿರ್ತಕ್ಕಂಥದ್ದು. ಆಲ್ರೆಡಿ ನಾವು ವರ್ಣಮಾಲೆಯ ಬಗ್ಗೆ ಸಂಯುಕ್ತಾಕ್ಷರಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ನೀವೇನಾದರೂ ಆ ಎರಡು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ VAO ಕನ್ನಡ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಈ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ ಅನ್ನೋಷ್ಟರಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕನ್ನಡ ವ್ಯಾಕರಣವನ್ನು ನಾನು ನಿಮಗೆ ಮುಗಿಸ್ಕೊಡ್ತೀನಿ. ಪ್ರಮುಖವಾಗಿ ಈ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಬಳಸ್ತಕ್ಕಂಥ ಪುಸ್ತಕದ ಹೆಸರು ಕನ್ನಡ ವ್ಯಾಕರಣ ದರ್ಪಣ. ಸೊ ಅತ್ಯಂತ ಸರಳವಾಗಿ ಹಾಗೆ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಯಾರೆಲ್ಲ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಹೆಡ್ಡಿಂಗ್ ಏನು? ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ? ಸೊ ನಮ್ಮ ಕನ್ನಡದಲ್ಲಿ ಗೊತ್ತು ನಮಗೆ 49 ಅಕ್ಷರಗಳಿದಾವಂತ. ಸೊ ಈ 49 ಅಕ್ಷರಗಳು ಒಂದೇ ಕಡೆ ಹುಟ್ಕೋತಾವ, ಲೈಕ್ ಎಲ್ಲವೂ ದವಡಿಯಲ್ಲಿ ಹುಟ್ಕೋತಾವ, ಅಥವಾ ಗಂಟಲಲ್ಲಿ ಹುಟ್ಕೋತಾವ, ಅಥವಾ ಮೂರ್ಧ ಅಂದರೆ ನಾಲ್ಗೆಯ ಮೇಲ್ಭಾಗದಲ್ಲಿ ಹುಟ್ಕೋತಾವ, ತುಟಿ, ಹಲ್ಲು ಒಂದೇ ಕಡೆ ಹುಟ್ಕೋತಾವ? ಇಲ್ಲ. ಕೆಲವೊಂದಿಷ್ಟು ಅಕ್ಷರಗಳು ತುಟಿ ಹತ್ರ ಹುಟ್ಕೋತಾವ, ಕೆಲವೊಂದಿಷ್ಟು ಅಕ್ಷರಗಳು ಹಲ್ಲಿನ ಹತ್ರ ಹುಟ್ಕೋತಾವ, ಕೆಲವೊಂದಿಷ್ಟು ಗಂಟಲು, ಕೆಲವೊಂದಿಷ್ಟು ದವಡೆ, ಕೆಲವೊಂದಿಷ್ಟು ನಾಲ್ಗೆಯ ಮೇಲ್ಭಾಗ. ಸೊ ಈ ಒಂದು ವಿಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡಬೇಕಾಗ್ತದೆ. ಯಾವ್ಯಾವ ಅಕ್ಷರಗಳು ಎಲ್ಲಿ ಹುಟ್ಕೋತಪ್ಪ, ಗಂಟಲಲ್ಲಿ ಹುಟ್ಟುವು ಯಾವುವು, ದವಡೆಯಲ್ಲಿ ಯಾವುವು, ನಾಲ್ಗೆ ಮೇಲೆ, ಹಲ್ಲು, ತುಟಿ. ಸೊ ಈ ರೀತಿಯಾಗಿ ನೋಡ್ತಾ ಹೋಗಬೇಕು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಎಕ್ಸಾಮ್ ದೃಷ್ಟಿಯಿಂದ ಡೆಫಿನೆಟ್ ಆಗಿ ಪ್ರಶ್ನೆ ಬರ್ತದೆ. ಸೊ ಮೊದಲೇದಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಆಲ್ರೆಡಿ ನಾನು ಹಲವಾರು ಬಾರಿ ಒಂದು ಟ್ರಿಕ್ಕನ್ನು ಹೇಳಿಕೊಟ್ಟಿದ್ದೀನಿ. ಏನಪ್ಪ ಅಂದರೆ ನಾವು KTM ಬೈಕನ್ನು ಟ್ರಿಕ್ಕಾಗಿ ಬಳಸ್ಬೋದು. KTM ಡ್ಯೂಕ್. ಸೊ ಈ ಒಂದು ಬೈಕ್ನ ಹೆಸರನ್ನು ನೆನಪಿಟ್ರೆ ಸಾಕು, ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಡುಗುತ್ತಾವಂತ ನಾವು ಈಸಿಲಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ರೈಟ್. ಸೊ ನಾವು ಯಾವಾಗಲೂ ವ್ಯಂಜನ ಹೆಂಗೆ ನೋಡಿದ್ದೀವಿ? ಕ ಕ ಗ ಗ ನ್ಯ, ಚ ಚ ಜ ಜ ನ್ಯ, ಟ ಟ ಡ ಡ ನ, ತ ತ ದ ದ ನ, ಪ ಪ ಬ ಬ ಮ. ಸೊ ಹಾಗಾದರೆ ಕದಿಂದ ಕ ವರ್ಗದ ಅಕ್ಷರಗಳು ಏನಿದಾವಲ್ಲ ಅವೆಲ್ಲವೂ ಕಂಠ್ಯಾಕ್ಷರಗಳು. ಚದಿಂದ ಚ ವರ್ಗದ ಅಕ್ಷರಗಳಿದಾವಲ್ಲ ಅವೆಲ್ಲವೂ ತಾಲವ್ಯ ಅಕ್ಷರಗಳು. ಟದ ವರ್ಗದ ಅಕ್ಷರಗಳಿದಾವಲ್ಲ ಅವೆಲ್ಲವೂ ಏನು? ಮೂರ್ಧಾನ್ಯ ಅಕ್ಷರಗಳು. ತದ ಅಕ್ಷರಗಳಿದಾವಲ್ಲ ಅವೆಲ್ಲವೂ ದಂತೌಷ್ಟಗಳು. ಪದ ಅಕ್ಷರಗಳಿದಾವಲ್ಲ ಅವೆಲ್ಲವೂ ಓಷ್ಟ, ತುಟಿಯ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು. ಪದಿಂದ ಸ್ಟಾರ್ಟ್ ಆಗ್ತಕ್ಕಂಥವೆಲ್ಲವೂ ಓಷ್ಟ. ಸೊ ಕ ವರ್ಗದ ಅಕ್ಷರ ಬಂದರೆ ಕೆ, ಚ ಬಂದರೆ ಟಿ, ಟ ಬಂದರೆ ಎಂ, ಥ ಬಂದರೆ ಡಿ, ಪ ಬಂದರೆ ಯು. ಯು ಅಂದರೆ ಓಷ್ಟ ಅಂತ ನೆನಪಿಟ್ಟಬೇಕು. ಸೊ ಇದರೊಳಗಡೆ ಮುಂದ್ಗಡೆ ಬರ್ತಕ್ಕಂಥ ಎಲ್ಲ ಅಕ್ಷರಗಳು ಅದಕ್ಕೆ ಸೇರ್ತಾವ. ಲೈಕ್ ಖ, ಖ, ಗ, ಗ ನ್ಯ, ಚ ಚ ಜ ಜ ನ್ಯ, ಟ ಟ ಡ ಡ ನ, ತ ತ ದ ದ ನ, ಪ ಪ ಬ ಬ ಮ. ಸೊ ಕರಸ್ಪಾಂಡಿಂಗ್ ಈ ವರ್ಗದ ಎಲ್ಲ ಅಕ್ಷರಗಳು ಎಲ್ಲಿ ಹುಡುಗುತ್ತಾವ? ಕಂಠದಲ್ಲಿ. ಈ ವರ್ಗದ ಎಲ್ಲ ಅಕ್ಷರಗಳು ಚ ಅಂದರೆ ತಾಲವ್ಯ, ಟಿ ಅಂದರೆ ತಾಲವ್ಯ. ಆಮೇಲೆ ಟ ವರ್ಗದ ಅಕ್ಷರಗಳು ಎಂ, ಎಂ ಅಂದರೆ ಮೂರ್ಧಾನ್ಯ. ಆಮೇಲೆ ತ ವರ್ಗದ ಅಕ್ಷರಗಳು ದಂತ, ಡಿ ಅಂದರೆ ದಂತ. ಪ ವರ್ಗದ ಅಕ್ಷರ ವಿ, ಓಷ್ಟ. ಅರ್ಥ ಆಗ್ತಿದ್ದಿಲ್ಲ? ಇಷ್ಟು ನಿಮ್ಗೆ ಕ್ಲಿಯರ್ ಇರಲಿ ನೋಡಿ. ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ, ಖ ಖ ಗ ಗ ನ್ಯ. ಸೊ ಇವೆಲ್ಲವೂ ಕಂಠದಲ್ಲಿ ಹುಟ್ಟುಕೊಳ್ತಾವ. ಸೊ ಅದಕ್ಕೆ ನಾನು ಇದಕ್ಕೆ ಕೆ ಅಂತ ಹೇಳಿದೆ. ಇವುಗಳಿಗೆ ಕಂಠ್ಯ ವರ್ಣಗಳು ಅಂತಾರೆ. ಅಫ್ಕೋರ್ಸ್ ಇಲ್ಲಿ ಆ ಮತ್ತು ಹ ಇದೆಯಲ್ಲ, ಅದೇನು ಮಾಡಬೇಕು ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ವ್ಯಂಜನಗಳನ್ನ ನಾವು ಫೋಕಸ್ ಮಾಡ್ತಾ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಸೊ ಎರಡನೇ ಕ್ಯಾಟಗರಿ ಏನು ಹೇಳಿದೆ ನಾನು ನಿಮಗೆ? ಚ ಚ ಜ ಜನ್ಯ, ಚ ಚ ಜ ಜನ್ಯ. ಸೊ ಇದು ಕೆ ಆಯಿತು. ಇದು ಟಿ ಅಂತ ಹೇಳಿದೆ ನಾನು. ತಾಲವ್ಯ ಅಂತ ಹೇಳಿದೆ ನೋಡಿ. ಇವುಗಳು ತಾಲುವಿನ ಸಹಾಯದಿಂದ ಹುಟ್ಟುತ್ತವೆ, ಅದಕ್ಕೆ ತಾಲವ್ಯಾಕ್ಷರಗಳು. ಅಫ್ಕೋರ್ಸ್ ನೀವು ಇದನ್ನು ಬಾಯಟ್ ಹಾಕಲೇಬೇಕಂತಿಲ್ಲ, ಪ್ರೊನೌನ್ಸ್ ಮಾಡಬೇಕಾದ್ರೇ ಗೊತ್ತಾಗ್ತದೆ ನೋಡಿ. ಈ ಒಂದು ಚ ಅನ್ನು ಹೇಳಬೇಕಾದ್ರೆ ನಾವು ದವಡೆಯ ಭಾಗವನ್ನು ಬಳಕೆ ಮಾಡ್ಕೋತೀವಿ. ಇವು ಕಂಠದಲ್ಲಿ ಉಟ್ಕೊಳ್ಳಲ್ಲ, ಅಂದರೆ ಗಂಟ್ಲಲ್ಲಿ ಉಟ್ಕೊಳ್ಳಲ್ಲ. ಇವು ದವಡಿ ಹತ್ರ ಉಟ್ಕೋತಾವ. ರೈಟ್. ಸೊ ಅದೇ ರೀತಿಯಾಗಿ ಟ ಟ ಡ ಡ ನ ಇವನು ಹೇಳಬೇಕಾದ್ರೆ ನಮ್ಮ ನಾಲಿಗೆ ಮೇಲ್ಭಾಗವನ್ನು ಸ್ಪರ್ಶ ಮಾಡ್ತದೆ ಅಲ್ವಾ? ಅಕ್ಷರಗಳು ನಾಲಿಗೆಯ ಮೇಲ್ಭಾಗದ ಮೂರ್ಧವೆಂಬುದರ ಸಹಾಯದಿಂದ ಹುಟ್ಕೊಳ್ತಾವ ನೋಡಿ. ಅಂದ್ ನೋಡಿ, ಟ ನಾಲಿಗೆ ಮೇಲೆ ಟಚ್ ಆಯಿತು, ಡ ನಾಲಿಗೆ ಮೇಲಿನ ಅಂಗಳಕ್ಕೆ ಟಚ್ ಆಯಿತು, ರ ನಾಲಿಗೆ ಮೇಲಿನ ಅಂಗಳಕ್ಕೆ ಟಚ್ ಆಯಿತು. ಸೊ ಟ ಟ ಡ ಡ ಅನ್ನೋದು ಏನಾಯಿತು? ಮೂರ್ಧಾನ್ಯ. ಸಪೋಸ್ ನಿಮ್ಗೆ ನೆನಪಿಲ್ಲ ಅಂದರೆ ನಮ್ಮ ಟ್ರಿಕ್ KTM. ಸೊ ಅದನ್ನು ನೆನಪಿಡಬೇಕು. ಇದಿಷ್ಟು ಆದಮೇಲೆ ಮುಂದಿನ ಸಾಲಿಗೆ ಹೋಗೋಣ. KTM ಆಮೇಲೆ ಡಿ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಯು. ಡಿ ಅಂದರೆ ಏನು? ದಂತಗಳ ಸಹಾಯದಿಂದ. ದಂತ ಅಂದ್ರೆ ಏನು? ಹಲ್ಲುಗಳ ಸಹಾಯದಿಂದ. ಸೊ ತ ತ ದ ದ ನ ಇವೆಲ್ಲವೂ ಎದನ್ನು ಹುಟ್ಕೋತಾವಪ್ಪ ಹಾಗಾದ್ರೆ? ಹಲ್ಲುಗಳ ಸಹಾಯದಿಂದ, ಅಂದರೆ ದಂತಗಳ ಸಹಾಯದಿಂದ. ಸೊ ಡಿ ಫಾರ್ ದಂತ. ಅದೇ ರೀತಿಯಾಗಿ ತುಟಿಗಳ ಸಹಾಯದಿಂದ ಹುಟ್ಟತಕ್ಕಂಥ ಅಕ್ಷರಗಳಿಗೆ ನಾವು ಓಷ್ಟಾಕ್ಷರಗಳು ಅಂತ ಕರಿತೀವಿ. ಓಷ್ಟಾಕ್ಷರಗಳು ಯಾವ್ಯಾವು? ಪ ಪ ಬ ಬ ಮ. ನೋಡಿ ಇವುಗಳನ್ನು ಅನ್ಬೇಕಾದ್ರೆ ತುಟಿ ಎಷ್ಟು ಪ್ರಾಪರ್ ಆಗಿ ಟಚ್ ಆಗ್ತಾ ಇದೆ. ಮೇಲಿನ ತುಟಿ ಕೆಳಗಡೆ ತುಟಿಗೆ ಪ, ಫ, ಬ, ಭ, ಮ. ಸೊ ಇವೆಲ್ಲವೂ ನಾನು ಓಷ್ಟಾಕ್ಷರಗಳು. ಇವು ಅಂದರೆ ಓಷ್ಟ ಅಂತ ಅನ್ಕೋಬೇಕು.
ನೆಕ್ಸ್ಟ್ ಇವಂತೂ ನ್ಯ ನ್ಯ ನ ಮ ಅಂತೂ ತುಂಬಾ ಸಿಂಪಲ್ ಆಗಿರ್ತಕ್ಕಂಥವು. ಯಾಕಂದರೆ ಇವುಗಳ ಹೇಳಬೇಕಾದ ಸಂದರ್ಭದಲ್ಲಿ ನಾವು ಮೂಗಿನ ಸಹಾಯ ಬಳಸ್ತೀವಿ. ಸೊ ಹಾಗಾಗಿ ಇವುಗಳನ್ನು ನಾವು ಅನುನಾಸಿಕಗಳು ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಅನುನಾಸಿಕ ಅಂತ ಬಂದರೆ ಯಾವುದೇ ಟೆನ್ಷನ್ ಇಲ್ಲ, ನಮಗೆ ಈಸಿಲಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಇವುಗಳನ್ನು ಹೊರತುಪಡಿಸಿ ಕೂಡ ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳ ಬಳಕೆ ಆಗಿರೋದನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಕಂಠಾಕ್ಷರ ಅಂತ ಬಂದಾಗ ಕ ವರ್ಗದ ಅಕ್ಷರಗಳು ಗೊತ್ತಾಗೋದು ನಮಗೆ, ಕ ಕ ಗ ಗ ನ್ಯ. ಇದನ್ನು ಬಿಟ್ಟರು ಕೂಡ ಇನ್ನೂ ಬೇರೆ ಬೇರೆ ಇದಾವಲ್ಲ ಇಲ್ಲಿ. ಯಾವುದು? ಆ ಇದೆ. ಓಕೆ. ಅದೇ ರೀತಿಯಾಗಿ ತಾಲವ್ಯ ಅಕ್ಷರಗಳಲ್ಲಿ ಈ ಇದೆ. ಅದೇ ರೀತಿಯಾಗಿ ಮೂರ್ಧನಾಕ್ಷರದಲ್ಲಿ ರು ಇದೆ. ರೈಟ್. ಸೊ ಇದನ್ನ ಹೆಂಗೆ ನೆನ್ಪಿಡ್ಬೇಕಪ್ಪ? ನಮ್ಮ ಸ್ವರಗಳು ಯಾವ ರೀತಿ ಇದಾವೆ ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ. ನಮ್ಮ ಸ್ವರಗಳು ಅ, ಆ, ಇ, ಈ, ಉ, ಉ, ರು. ಸೊ ಈ ರೀತಿಯಾಗಿದ್ದಾವೆ. ಆಮೇಲೆ ಎ ಐ ಅಲ್ವಾ? ಸೊ ಮೊದಲಿಗೆ ಬರೋ ಏನು ಇದೇ ಒಂದು ಆರ್ಡರ್ ನೆನಪಿಟ್ಕೊಳ್ಳಿ. ನಾವು ಆಬ್ವಿಯಸ್ಲಿ ನಮ್ಮ ಸ್ವರಗಳು ಅಂತ ಬಂದಾಗ ಇದೇ ಆರ್ಡರ್ ಅಲ್ವಾ, ಆ ಈ ಊರು ಹಿಂಗೆ ನೆನಪಿಟ್ಕೊಳ್ಳಿ. ಸೊ ಆಬ್ವಿಯಸ್ಲಿ ನಮ್ಮ ಟ್ರಿಕ್ ಕೂಡ ಹಾಗೆ ವರ್ಕ್ ಮಾಡ್ಕೊತ ಹೋಗೋಣ. KTM ಡ್ಯೂಕ್ ಅಂತ ಹೇಳಿ. ಸೊ ಮೊದಲಿಗೆ ಬರ್ತಕ್ಕಂಥ ಎರಡು ಅಕ್ಷರಗಳನ್ನು ಕಂಠಾಕ್ಷರಗಳ ಸಾಲಿಗೆ ಹಾಕೋಣ. ಎರಡು ಮಾಡ್ತಾ ಹೋಗೋಣ. ಈ ಎರಡು ಅಕ್ಷರಗಳನ್ನು ನಾವು ಕಂಠಾಕ್ಷರ ಸಾಲಿಗೆ ಹಾಕೋಣ. ಸೊ ಮೊದಲಿಗೆ ಇಲ್ಲಿ ಬಂತು. ಸೊ ಹಾಗಾದರೆ ಏನಾಯಿತು? ಕಂಠಾಕ್ಷರ. ಅದಾದ ನಂತರ ಬರ್ತಕ್ಕಂಥ ಎರಡು ಅಕ್ಷರಗಳು ಯಾವುದು? ಇ ಮತ್ತು ಇ. ಅವುಗಳನ್ನು ನೆಕ್ಸ್ಟಿನ ಒಂದು ಕ್ಯಾಟಗರಿ ಹಾಕೊಳ್ಳೋಣ. ನೆಕ್ಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತಪ್ಪ ನಮಗೆ? ಟಿ ಅಂದರೆ ತಾಲವ್ಯ. ಸೊ ಇಲ್ಲಿ ಹಾಕೊಳ್ಳೋಣ. ಸೊ ಜಜ್ಜನೆ ಆ್ಯಸ್ ಯೂಶುವಲ್ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಅಂತೂ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆ್ಯಸ್ ಯೂಶುವಲ್ ಇದ್ದೇ ಇರ್ತದೆ. ಬಟ್ ಇವುಗಳನ್ನ ಹೆಂಗೆ ನೆನಪಿಟ್ಟು ಹೇಳ್ತಾ ಇದ್ದೀನಿ, ಇ. ಸೊ ಆರ್ಡ್ರಲ್ಲಿ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಯನ್ನು ಸ್ವರಗಳನ್ನು ಎರಡು ಸ್ಪ್ಲಿಟ್ ಮಾಡ್ತಾ ಹೋಗಿ. ಮೊದಲು ಎರಡನ್ನು ನಮ್ಮ ಕ್ಯಾಟಗರಿ, ಯಾಕಂದರೆ ಫಾರ್ಮುಲಾ ಗೊತ್ತಿದೆ ನಮಗೆ, KTM ಡ್ಯೂಕ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎರಡನ್ನು ತಾಲವ್ಯದ ಕ್ಯಾಟಗರಿ ಹಾಕೊಳ್ಳಿ. ಆಮೇಲೆ ಇಲ್ಲ. ಸೊ ಇವೇನಾಗಿದ್ದಾವ? ಮಿಸ್ ಆಗಿದ್ದಾವ. ಅಂದರೆ ಬೇರೆ ಒಂದು ಕ್ಯಾಟಗರಿ ಲಿಸ್ಟಲ್ಲಿ ಬರ್ತಾವ. ಅವುಗಳನ್ನು ನೋಡ್ತೀವಿ ನಾವು ಮುಂದೆ. ಬಟ್ ಸದ್ಯಕ್ಕೆ ಮತ್ತು ಹೂವನ್ನು ಮಿಸ್ ಮಾಡಿ. ಸೊ ಇವಾಗ ಏನಾಗಿದ್ದಾವೆ? ಮಿಸ್ ಆಗಿದೆ ಅಂದರೆ ಏನು? ನಾವು ಟ್ರಿಕ್ ಏನು ಬಳಸ್ತಾ ಇದ್ದೀವಿ? KTM ಡ್ಯೂಕನ್ನು ಬಳಸ್ತಾ ಇದೀವಲ್ಲ. ಸೊ ಈ ಮತ್ತು ಏನಾಗಿದೆ? KTM ಬೈಕನ್ನು ಹತ್ತೋದನ್ನು ಮರೆತು ಬಿಟ್ಟಿದ್ದಾರೆ, ಅಥವಾ ಅವರಿಗೆ ಓಡಿಸೋಕ್ಕೆ ಬರಲ್ಲ. ಸೊ ಅವರು ಬಿಟ್ಬಿಟ್ಟಿದ್ದಾರೆ ಸದ್ಯಕ್ಕೆ. ಅವ್ರನ್ನ ಬಿಟ್ಟು ಆಮೇಲೆ ನಾವು ಹೋಗ್ಬಿಡೋಣ ಅದಕ್ಕೆ. ಸೊ ಆಮೇಲೆ ಅವ್ರು ಕಲ್ಕೊಂಡು ಮತ್ತೆ ಮುಂದೆ ಬರ್ತಾರೆ. ಬಟ್ ಸದ್ಯಕ್ಕೆ ಇಲ್ಲಿ ಈ ಆದಮೇಲೆ ಏನಾಯಿತು? ಬಂದಾಗ ಹೇಳ್ತಾರೆ, ಇಲ್ಲಪ್ಪ ನಮಗೆ KTM ಬೈಕ್ ಓಡ್ಸೋಕ್ಕಾಗಲ್ಲ, ಸ್ವಲ್ಪ ಎತ್ತರ ಇದೆ, ಅದು ನಮ್ಮ ಕಾಲು ಹತ್ತಲ್ಲ, ನಾವು ಹೊಡಿಯಲ್ಲ ಅಂತ ಹೇಳ್ತಾರೆ. ಓಕೆ ಬಿಡಪ್ಪ ನೀನು ಅಂತೇಳಿ ಬರ್ತಾನೆ ಅಂದರೆ ಏನು? ಕೆ ಕ್ಯಾಟಗರಿ ಇದಾಯಿತು ಕಂಠದ್ದು, ಟಿ ಇದಾಯಿತು. KTM ಹೋಗ್ಬೇಕಲ್ಲ. ಹಾಗಾದರೆ ಎಸ್, ಎಮ್ ಇಲ್ಲಿ ಬಂತು, ಇಲ್ಲಿ ಬಂತು. ಅರ್ಥ ಆಗ್ತಿದೆಯಲ್ಲ? ಸೊ ಗೊತ್ತಾಯಿತು, ಈ ಗೊತ್ತಾಯಿತು, ಕೂಡ ಗೊತ್ತಾಯಿತು. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಬರ್ತಾರೆ. ಎಲ್ಲಿ ಬರ್ತಾರ? ಓಸ್ಟ್ಯಾದಲ್ಲಿ ಸಿ. ಇವುಗಳನ್ನ ಈಸಿಲಿ ನೆನಪಿಟ್ಕೋಬಹುದು ನೀವು. ಹೇಳ್ಬೇಕಾದ್ರೆ ಏನು ಬಳಕೆ ಮಾಡ್ತೀವಿ ನಾವು? ತುಟಿಯ ಬಳಕೆ ಮಾಡ್ತೀವಿ. ಅಲ್ವಾ? ಸೊ ಆ, ಇ, ಉ, ರು ಇಷ್ಟು ಮಾಡ್ಕೊಂಡ್ವಿ. ಇದು KTM ಬೈಕ್ ಕಂಠ್ಯ, ಟಿ ತಾಲವ್ಯ, ಆಮೇಲೆ ಎಂ ಮೂರ್ಧನ್ಯ. ಸೊ ಮೊದಲಿಗೆ ಅವರಿಗೆ ಬೈಕ್ ಓಡ್ಸಕ್ಕೆ ಬರಲ್ಲ. ಸೊ ಅವ್ರು ಬಿಟ್ಟಿರ್ತಾರ. ಆಮೇಲೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾರ ಡಿದಾಗ. ಅವಾಗ ಅವ್ರು ಏನಾದ್ರು ಡಿದಾಗಲ್ಲ, ಆಮೇಲೆ ಅವ್ರು ಬಂದು ಇಲ್ಲಿ ಓದಾಗ ಕೊಡ್ತಾರ. ಅವರು ಓಸ್ಟ್ಯ. ಓಕೆ. ಸೊ ಇಲ್ಲಿ ದಂತೆನೂ ಕೇಳ್ತಾರೆ, ಇಲ್ಲಿ ಬರ್ತೀನಪ್ಪ ಅಂತೇಳಿ. ಇಲ್ಲ, ನಮ್ಗೆ ಇನ್ನೂ ಬೈಕ್ ಓಡ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅವರು. ಅದಾದ ನಂತರ ಓಸ್ಟದ ಕೆಟಗರಿಗೆ ಬಂದು ಕೂತ್ಕೋತಾರ ಅಲ್ವಾ? ಸೊ ಈಸಿ ಇದೆ. ಜಸ್ಟ್ ಬಂದರೆ ಒಂದ್ಸಲ ಥಿಂಕ್ ಮಾಡಿ. ಪ್ರೊನೌನ್ಸ್ ಮಾಡಿದ್ರಿ. ನಮ್ಮ ತುಟಿಗಳು ಎರಡು ಮುಂದೆ ಬರ್ತಾ ಇದ್ದಾವೆ. ಓಕೆ, ಹಾಗಾದರೆ ಇದು ಓಸ್ಟ. ಇದಕ್ಕೆ ಯಾವ ಟ್ರಿಕ್ ಅವಶ್ಯಕತೆನೂ ಇಲ್ಲ ನಿಮಗೆ. ಬಂದರೆ ಸಿಂಪಲಾಗಿ ಹೇಳ್ಬೋದು ನೀವು ಅಲ್ವಾ? ಎಸ್, ಅದಷ್ಟು ತಿಳಿಯುತ್ತೆ ನಿಮಗೆ. ಇದನ್ನು ಹೊರತುಪಡಿಸಿ ಇನ್ನೂ ಏನೇನಿದಾವ? ಹ, ಯ, ಶ, ರಸ, ಲಸ. ಸೊ ಇವು ನೋಡಿ, ಶ, ಶ, ಸ ಇದಾವ. ಯ, ರ, ಲ ಹೆಂಗಿದಾವ? ಯ, ರ, ಲ. ಇದೊಂದು ಗೊತ್ತಾಗ್ತದೆ ನಿಮಗೆ, ಶ, ಶ, ಸ ಅಂತ ಹೇಳಿ ಆರ್ಡರ್ಲ್ಲೇ ಬರ್ತದೆ. ಹಾಗೆ ಯ, ರ, ಲ, ವ, ಶ, ಶ, ಸ ಅಂತ ಬರ್ತದೆ. ಸೊ ಇದನ್ನು ಹಂಗೆ ಬರ್ತಾವ. ಯ, ರ, ಲ ಯ ಕ್ಯಾಟಗರಿ ಇಲ್ಲಿ, ರ ಕ್ಯಾಟಗರಿ ಇಲ್ಲಿ, ಲ ಕ್ಯಾಟಗರಿ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ? ಉಳಿದಿರೋ ಅಂತೂ ನಿಮ್ಗೆ ಗೊತ್ತಾಗೇ ಆಗ್ತದೆ. ಸೊ ಒಂದು ನೆನಪಿಟ್ಕೋಬೇಕು ನೀವು, ಹ ಮಾತ್ರ ನೆನಪಿಟ್ಕೋಬೇಕು. ಹ ಎಲ್ಲಿ ಬರ್ತದೆ? ಹ ಅಂತಕ್ಕಂಥದ್ದು ಕಂಠದಲ್ಲಿ ಹುಟ್ಟುಕೋತದ. ಇದು ಒಂದು ನೆನಪಿಟ್ಕೋಬೇಕು ನೀವು. ಸೊ ಇದು ಯಾವುದೇ ಟ್ರಿಕ್ ಅಪ್ಲೈ ಆಗಲ್ಲ ಇದಕ್ಕೆ. ಇದು ಒಂದನ್ನು ನೀವು ನೆನಪಿಟ್ಕೋಬೇಕು. ಉಳಿದಿರೋ ಎಲ್ಲ ಗೊತ್ತಾಯ್ತಲ್ಲ? ಗೊತ್ತಾಯ್ತು, ಈ ಗೊತ್ತಾಯ್ತು, ಗೊತ್ತಾಯ್ತು. ಆಮೇಲೆ ಇಲ್ಲಿ ಯಾರೋ ಬರಲ್ಲ, ಗ್ಯಾಪ್ ಬಿಡ್ತಾರ. ಆಮೇಲೆ ಈ ಮತ್ತೆ ಬರ್ತಾರೆ. ಇವರು ಓಷ್ಟಾಕ್ಷರಗಳಿಗೆ ಹಾಕೋತೀವಿ ಕೆಟಗರಿಗೆ. ಇದೆಲ್ಲ ಗೊತ್ತಾಯ್ತು. ಆಮೇಲೆ ಯ, ರ, ಲ, ಶ, ಶ, ಸ ಅಂತ ಬರ್ಕೊಂಡೆ.
ಸೊ ಹಿಂಗೆ ಬರ್ಕೊಂಡ್ಬಿಟ್ಟು ಹೇಳಿದೆ, ಇದು ಮೊದಲಿಗೆ ಹ ಅಂತ ಬರ್ಕೊಂಡೆ, ಇದನ್ನು ಕೆ ಅಂದರೆ ಕಂಠದ ಹಾಕಿದೆ, ಆಮೇಲೆ ಇದು ಟಿ, ಆಮೇಲೆ ಇದು ಎಂ, ಆಮೇಲೆ ಕೆ ಟಿ ಎಂ, ಇದು ಡಿ. ಅರ್ಥ ಆಗ್ತಿದೆಯಲ್ಲ, ಇದು ಡಿ ದಂತ. ಸೊ ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋದರೆ ಕಂಪ್ಲೀಟ್ ಆಗಿ ತಿಳಿದೋಗುತ್ತೆ ನಿಮಗೆ. ಏನು ಕಷ್ಟ ಆಗ್ತಾ ಇದೆ? ಏನು ಕಷ್ಟ ಆಗ್ತಾ ಇಲ್ಲ. ಸೊ ಯಾವ ಥರ ನೆನಪಿಡಬೇಕಂತ ಗೊತ್ತಾಯ್ತಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಒಂದೇ ಒಂದು ಬೈಕ್ ಮೇಲೆ ನೆನಪಿಡಬೇಕು ನೀವು. ಕೆ ಟಿ ಎಮ್ ಡ್ಯೂಕ್ ಬೈಕ್ ಮೇಲೆ, ಕೆ ಟಿ ಎಮ್ ಡ್ಯೂಕ್ ಬೈಕ್ ಮೇಲೆ ಕಂಠ, ತಾಲವ್ಯ, ಮೂರ್ಧಾನ್ಯ, ದಂತ, ಓಷ್ಟ್ಯ, ಕಕಗಗನೆ, ಚಚಜನೆ, ಟಟಡನ, ತತದನ, ಪಪಬಬಮ, ಅ ಆ ಇ ಈ ರು, ಇಲ್ಲೇನೂ ಇಲ್ಲ, ಇಲ್ಲಿ ಬಂದ್ಬಿಟ್ಟು ಉ ಉ, ಆಮೇಲೆ ಇಲ್ಲಿ ಹ, ಇಲ್ಲಿ ಯಶ, ಇಲ್ಲಿ ರಸ, ಇಲ್ಲಿ ಲಸ. ತಿಳಿತಲ್ಲ, ಮುಗಿತಲ್ಲ, ಇನ್ನೇನಿದೆ. ಇದು ಒಂದು ಟ್ರಿಕ್ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಬಂದು ಹೋಯ್ತು ಎಲ್ಲವೂ ಕೂಡ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಅಕ್ಷರಗಳು ಇದ್ದಾವ ಅಂದರೆ ಅವುಗಳಿಗೆ ಕಾಂಬಿನೇಷನ್, ಕೇವಲ ಕಂಠದಲ್ಲಿ ಅಷ್ಟೇ ಅಂತಲ್ಲ, ಕೇವಲ ತಾಲವ್ಯದ ಅಷ್ಟೇ ಅಂತಲ್ಲ, ಎರಡೂ ಮಿಕ್ಸ್ ಮಾಡಿ ಆ ಜಾಗದಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತಾವ. ಕೆಲವೊಂದಿಷ್ಟು ಕಂಠ ತಾಲವ್ಯ ಬಳಕೆ ಮಾಡ್ಕೊಂಡು ಆಗ್ತಾವ, ಕೆಲವೊಂದಿಷ್ಟು ಕಂಠವಷ್ಟೇ, ಕೆಲವೊಂದಿಷ್ಟು ದಂತವಷ್ಟೇ. ಹೆಂಗೆ ನೆನ್ಪಿಡಬೇಕು ಸರ್? ಅವು ನೋಡಿ, ಎ ಐ ಓ ಓ ಔ, ಇನ್ನೊಂದು ವ ಅನ್ನೋದೇನಾಗ್ತದೆ ದಂತವಷ್ಟೇ. ಎ ಐಯಲ್ಲಿ ಕಂಠ ತಾಲು, ಓ ಔ ಕಂಠ ಓಷ್ಟೆ, ಕಂಠ ತಾಲು, ಕಂಠ ಓಷ್ಟೆ, ಹಾಗೆ ಬಂದ್ಬಿಟ್ಟು ದಂತವಷ್ಟೆ. ಸೊ ಇವುಗಳನ್ನು ಸ್ವಲ್ಪ ನೆನಪಿನಿಟ್ಟುಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಿಕ್ ಇದಕ್ಕೆ ಅಪ್ಲೈ ಆಗಲ್ಲ. ಬಟ್ ಇದು ಕೂಡ ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್, ಯಾಕಂದರೆ ಸೀರೀಸಲ್ಲೇ ಇದ್ದಾವೆ. ನಾವು ಇಷ್ಟೊತ್ತು ಅ ನೋಡಿದ್ವಿ, ಇ ನೋಡಿದ್ವಿ, ಉ ನೋಡಿದ್ವಿ, ರು ನೋಡಿದ್ವಿ. ಮುಂದೆ ಬರೋದೇ ಎ ಐ, ಅದ್ರ ಮುಂದೆ ಬರೋದೇ ಓ ಔ. ಹಾಗೆ ಹ ಗೊತ್ತಾಗಿತ್ತು, ಯಶ ಗೊತ್ತಾಗಿತ್ತು, ರಸ ಗೊತ್ತಾಗಿತ್ತು, ಲಸ ಗೊತ್ತಾಗಿತ್ತು. ಇನ್ನು ಉಳಿದಿರೋದು ಯಾವ ಅಕ್ಷರ ನಮಗೆ? ವ ಎಂಬ, ಲ ವ ಒಂದು ಉಳಿದಿತ್ತು. ಆ ವ ಎಲ್ಲಿ ಬತ್ತಪ್ಪ? ದಂತೋಷ್ಠದಲ್ಲಿ ಬಂತು. ಆ ವ ಎಲ್ಲಿ ಬತ್ತಪ್ಪ? ದಂತೋಷ್ಠದಲ್ಲಿ. ಸೊ ಎಕ್ಸಾಂಪಲ್ ಕೇಳ್ತಾರೆ ನಮಗೆ, ವ ಎಂಬ ಅಕ್ಷರದ ಸ್ಥಾನದ ಉತ್ಪತ್ತಿ ಎಲ್ಲಾಗುತ್ತದೆ? ಇದಕ್ಕೆ ದಂತದ ಸಹಾಯವೂ ಬೇಕು, ಓಷ್ಠ್ಯದ ಸಹಾಯವೂ ಬೇಕು. ಸೊ ಹಾಗಾದರೆ ಇದು ದಂತೋಷ್ಠ್ಯ. ಸೊ ಇದು ಒಂದು ನೆನಪಿಟ್ಕೋಬೇಕು ನೀವು, ಸರಿನಾ? ಇವಂತೂ ಗೊತ್ತಾಗ್ತದೆ, ಸೀರೀಸ್ ಎಲ್ಲ ಎ ಐ ಓ ಔ. ನೆಕ್ಸ್ಟ್ ಅನುಸಾರವನ್ನು ಕಂಠನಾಸಿಕ, ಈಗ ಗೊತ್ತಾಗ್ತದೆ, ಮೂಗಿನ ಸಹಾಯದಿಂದ ಹುಟ್ಟುಕೊಳ್ಳೋದು. ಸೊ ಈ ರೀತಿಯಾಗಿ ಅಕ್ಷರಗಳು ಹುಟ್ಟುವ ರೀತಿಯನ್ನು ವ್ಯವಸ್ಥಿತಗೊಳಿಸಲಾಗಿದೆ. ಸೊ ಗೊತ್ತಾಯ್ತಲ್ಲ, ಕೆ ಟಿ ಎಂ ಡ್ಯೂಕ್, ದಾಟ್ಸ್ ಇಟ್. ಕಂಪ್ಲೀಟ್ ಎಲ್ಲವೂ ಸಿಕ್ಬಿಡ್ತಾವೆ ನಿಮಗೆ. ಸಿಗದೇ ಇರ್ತಕ್ಕಂಥ ಎ ಐ ಓ ಔ ವ ಅನ್ನು ತಿಳ್ಕೊಂಡ್ಬಿಟ್ವಿ. ವ ಅಂದರೆ ದಂತೋಷ್ಠ್ಯ, ಎ ಐ ಸಿರೀಸ್, ಅವು ಬರೋದು ಕಂಠತಾಲು, ಓ ಔ ಕಂಠೋಷ್ಠ್ಯ. ಇದನ್ನು ಸ್ವಲ್ಪ ಬಹ್ಯಾಟ್ ಮಾಡಿ. ಇದನ್ನು ಬಿಟ್ಟರೆ ಉಳಿದಿರೋದೆಲ್ಲವನ್ನು ಕೂಡ ನೀವು ಜಸ್ಟ್ ಆ ಒಂದು ಕೆ ಟಿ ಎಂ ಡ್ಯೂಕ್ ಒಂದು ಟ್ರಿಕ್ ಮುಖಾಂತರ ಕಂಪ್ಲೀಟ್ ಆಗಿ ಹೇಳ್ಬೋದು, ಸರಿನಾ? ಸೊ ಕಂಪ್ಲೀಟ್ ಸಾರಾಂಶವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಟೋಟಲ್ ಆಗಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ 49, ರು ಅನ್ನು ತೆಗೆದು ಹಾಕಿದ್ದೇವೆ. ಸ್ವರಗಳು 13, ವ್ಯಂಜನಗಳು 34, ಯೋಗ ಭಾಗಗಳು 2. ಒಂದು ಮಾತ್ರ ಕಾಲದಲ್ಲಿ ರಸ್ವಸ್ವರ, 2 ಮಾತ್ರ ಕಾಲದಲ್ಲಿ ದೀರ್ಘಸ್ವರ, 3 ಮಾತ್ರ ಕಾಲದಲ್ಲಿ ಪ್ರತ್ಯುಸ್ವರ. ಯೋಗವಾಹ ಅಂದರೆ ಮತ್ತೊಂದು ಜೊತೆಗೆ ಕೂಡ್ಕೊಂಡು ಹೇಳೋದು. ಅನುಸ್ವಾರ ಮತ್ತು ವಿಸರ್ಗ 2. ಮತ್ತೊಂದು ಜೊತೆಗೆ ಅಂದರೆ ಯಾವಾಗಲೂ ಸ್ವರಗಳೊಂದಿಗೇನೆ ಕೂಡ್ಕೊಂಡಿರ್ತವೆ, ನಾಟ್ ವ್ಯಂಜನ. ವ್ಯಂಜನಗಳಲ್ಲಿ 2 ಭಾಗ ಮಾಡ್ತೀವಿ, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಖದಿಂದ ಮ ವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನ, ಅದೇ ಕೆ ಟಿ ಎಂ ಅಂತ ಹೇಳಿದ್ವಲ್ಲ ನಾವು, ಅದೇ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಆಮೇಲೆ ಯದಿಂದ ಅಳವರೆಗಿನ ಅಕ್ಷರವನ್ನು ಅವರ್ಗೀಯ ಅಂತೇಳಿ ಕರಿತೀವಿ. ವರ್ಗೀಯದಲ್ಲಿ ಮತ್ತೆ 2 ಭಾಗ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮೂರು ಭಾಗ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಹೇಳೋದು, ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ, ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ. ಸೊ ಈ ರೀತಿಯಾಗಿ ಒಟ್ಟು ಸ್ವರ, ವ್ಯಂಜನ, ಯೋಗ ಭಾಗಗಳೆಲ್ಲವೂ ಸೇರಿ 49 ಅಕ್ಷರಗಳನ್ನು ನಾವು ಕನ್ನಡದಲ್ಲಿ ನೋಡ್ತೀವಿ ಸ್ನೇಹಿತರೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಕೆಲವೊಂದು ಪ್ರಶ್ನೆನ ಕೊಟ್ಟಿದ್ದಾರೆ ನೋಡಿ. ಅವನು ಎಂಬ ಶಬ್ದದಲ್ಲಿ ಬರುವ ಸ್ವರ ಮತ್ತು ವ್ಯಂಜನಗಳನ್ನು ಬಿಡಿಸಿ ಬರೆಯಿರಿ. ಸೊ ನಾನೊಂದೆರಡು ಬಿಡಿಸ್ತೀನಿ ಮತ್ತು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಹಿಂಗೆ ಬರ್ತಾನೆ, ನಿಮ್ಗೆ ಕೇಳ್ತಾರಪ್ಪ, ಅವನು ಇಲ್ಲಿ ಬರುವ ಸ್ವರಗಳು ಎಷ್ಟು, ವ್ಯಂಜನಗಳು ಎಷ್ಟು? ಮೊದಲಾಗಿ ಅದು ನಾರ್ಮಲ್, ಅದು ಒಂದೇ ಬರ್ತದೆ ಸ್ವರ. ಆಮೇಲೆ ವ ಪ್ಲಸ್ ಅ ಸೇರಿ ವ. ನು ಹೆಂಗಾಯಿತು? ನ ಪ್ಲಸ್ ಉ ಸೇರಿ ಹೂ ಆಯಿತು. ಹಾಗಾದ್ರೆ ಇರ್ತಕ್ಕಂಥ ವ್ಯಂಜನಗಳು ಎಷ್ಟು? 1, 2. ವ್ಯಂಜನಗಳ ಸಂಖ್ಯೆ 2, ಸ್ವರಗಳು 1, 2, 3. ಸೊ 3 ಸ್ವರಗಳಿದಾವ, 2 ವ್ಯಂಜನಗಳಿದಾವ. ಲೈಕ್ ವೈಸ್ ದೇವರು ಎಂಬ ಶಬ್ದದಲ್ಲಿರುವ ದೀರ್ಘಸ್ವರಗಳ ಸಂಖ್ಯೆ, ರಸ್ವಸ್ವರ, ದೀರ್ಘಸ್ವರ ಅಂತ ಕರಿತೀವಿ. 1 ಮಾತ್ರ ಕಾಲದಲ್ಲಿದ್ದರೆ ರಸ್ವಸ್ವರ, 2 ಮಾತ್ರ ಕಾಲದಲ್ಲಿದ್ದರೆ ದೀರ್ಘಸ್ವರ. ಇದನ್ನು ಕೂಡ ಬಿಡಿಸ್ತಾ ಬರೀತೀವಿ ನೋಡಿ. ದೇವರು ಅಂತ ದೇ ಅಂದರೆ ಹೆಂಗಾಯಿತು? ದ ಪ್ಲಸ್ ಎ. ಓಕೆ.
ವ ಪ್ಲಸ್ ಅ, ರ ಪ್ಲಸ್ ಉ. ಸೊ ಇಲ್ಲಿ ನೋಡಿ ಎ ಇದು ದೀರ್ಘ ಸ್ವರ, ಅ ರಸ್ವ ಸ್ವರ, ಎ ಇದು ರಸ್ವ ಸ್ವರ. ಸೊ ಹಾಗಾದರೆ ಇಲ್ಲಿರ್ತಕ್ಕಂಥ ದೀರ್ಘ ಸ್ವರಗಳ ಸಂಖ್ಯೆ 1, ರಸ್ವ ಸ್ವರಗಳ ಸಂಖ್ಯೆ 2. ಸೊ ದೀರ್ಘ ಸ್ವರಗಳು ಎಷ್ಟಾಯಿತು ಹಾಗಾದರೆ 2 ಆಯಿತು. ನೋಡಿ ಮುಂದೆ ಪ್ರಶ್ನೆ. ಅಕ್ಕ ಇಲ್ಲಿ ನೋಡೋಬ ಈ ವಾಕ್ಯದಲ್ಲಿರುವ ಪ್ಲುತ ಸ್ವರಗಳನ್ನು ಗುರುತಿಸಿ. ಅಕ್ಕ, ಸೊ ಇದು ಪ್ಲುತ ಸ್ವರ ಆಯ್ತು ಹಾಗಾದರೆ. ನೆಕ್ಸ್ಟ್, ಅಣ್ಣ ಇತ್ತ ಹೋಗು ಈ ವಾಕ್ಯದಲ್ಲಿರುವ ರಸ್ವ ದೀರ್ಘ ಪ್ಲುತ ಸ್ವರಗಳನ್ನು ಗುರುತಿಸಿ. ಅಣ್ಣ, ಸೊ ಅಣ್ಣ, ಸೊ ಇದು ಸದ್ಯಕ್ಕೆ ಇದು ನೋಡ್ತಾ ಹೋದ್ರೆ ಅ ನ ಅಂತ ಇದೆ. ಅ ಆ್ಯಸ್ ಯೂಶುವಲ್ ಅಷ್ಟೇ ಬರ್ತದೆ. ನ ಒಳ್ಳೆ ನ ಒತ್ತು ಪ್ಲಸ್ ಆ ಇವೆಲ್ಲ ಸೇರಿ ಏನಾಯಿತು ನ ಆಯಿತು. ಸೊ ಇಲ್ಲಿರ್ತಕ್ಕಂಥ ದೀರ್ಘ ಸ್ವರಗಳು ಯಾವುದಪ್ಪ ಹಾಗಾದರೆ? ಇಲ್ಲಿರ್ತಕ್ಕಂಥ ದೀರ್ಘ ಸ್ವರ ಅನ್ನ, ಆ ಸೇರಿದೆ. ಸೊ ಆ ಅನ್ನೋದು ದೀರ್ಘ ಸ್ವರ ಆಯಿತು. ನ ಮತ್ತು ನ ಏನಾಗಿದಾವ, ಇವು ಅಲ್ಪ ಪ್ರಾಣದ ಕೆಟಗರಿಗೆ ಹಾಕೋತೀವಿ ನಾವು. ಸಾರಿ, ಇವುದನ್ನು ಅನುನಾಸಿಕದ ಕೆಟಗರಿಗೆ ಹಾಕೋತೀವಿ. ಅ ಅನ್ನೋದೇನಾಯಿತು ರಸ್ವ ಸ್ವರ ಆಯಿತು. ಸೊ ಅ ಅನ್ನೋದು ರಸ್ವ ಸ್ವರ, ಆ ಅನ್ನೋದು ದೀರ್ಘ ಸ್ವರ. ಸಪೋಸ್ ಇಲ್ಲಿ ಈ ರೀತಿ 3 ಅಂತ ಏನಾದರೂ ಕೊಟ್ಟಿದ್ರೆ ಅವಾಗ ಇದನ್ನು ನಾವು ಪ್ಲುತ್ವ ಸ್ವರ ಅಂತ ಕರಿತಾ ಇದ್ದೀವಿ. ರೈಟ್. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಆನ್ಸರನ್ನು ಮಾಡ್ತಾ ಹೋಗಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್. ಹನುಮಂತನು ಮನೆಗೆ ಬಂದನು ಈ ವಾಕ್ಯದಲ್ಲಿರುವ ಅನುನಾಸಿಕ ವರ್ಣಗಳು ಯಾವುವು? ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅದೇ ರೀತಿ ಅಂತಃಕರಣದಿಂದ ಈ ಪದದಲ್ಲಿ ಬಂದಿರುವ ಅನುಸ್ವಾರ ವಿಸರ್ಗಗಳು ಯಾವುವು? ಅಂತಃಕರಣ ಇದರಲ್ಲಿರ್ತಕ್ಕಂಥ ಅನುಸ್ವಾರ ಮತ್ತು ವಿಸರ್ಗ. ಫಾರ್ ಎಕ್ಸಾಂಪಲ್ ಅನುಸ್ವಾರ, ತಮ್ ವಿಸರ್ಗ, ನೆಕ್ಸ್ಟ್ ದಿಮ್ ಅನುಸ್ವಾರ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಮ್ವರ್ಕ್ ಆಗಿ 8ನೇದು. ಸ್ತ್ರೀ ಮತ್ತು ಸ್ತ್ರ ಈ ಸಂಯುಕ್ತಾಕ್ಷರಗಳಲ್ಲಿ ಸೇರಿರುವ ವ್ಯಂಜನಗಳು ಯಾವುವು? ಬಿಡಿಸಿ ಬರೀಬೇಕು ನೀವು. ಸ್ತ್ರೀಯಲ್ಲಿ ಸೇರಿರ್ತಕ್ಕಂಥವು ಯಾವ ಇದಾವ, ಹಾಗೆ ಸ್ತ್ರದಲ್ಲಿ ಸೇರಿರ್ತಕ್ಕಂಥವು ಯಾವುವು. ಇದೇ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಾ ಅಲ್ವಾ. ನೆಕ್ಸ್ಟ್, ಮಲ್ಲಿಕಾರ್ಜುನ ಎಂಬಲ್ಲಿ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ. ಸೊ ಮಲ್ಲಿ, ಲೀ ಕೆಳಗಡೆ ಲೀ ಇದೆ. ಸೊ ಲೀ ಅನ್ನೋದೇನಾಯ್ತು ಹಾಗಾದರೆ ಸಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್, ಗುಣಿತಾಕ್ಷರ, ಅನುನಾಸಿಕ, ಅಲ್ಪಪ್ರಾಣ, ಮಹಾಪ್ರಾಣ, ಪ್ಲುತ ಸ್ವರಗಳೆಂದರೇನು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಅದು ಪ್ರತಿಯೊಂದು ವರ್ಗದ 1ನೇ ಮತ್ತು 3ನೇ ವ್ಯಂಜನಗಳು ಏನಾಗಿರ್ತಾವ ಅಲ್ಪ ಪ್ರಾಣ ಆಗಿರ್ತಾವ. 3 ಮಾತ್ರೆಯ ಕಾಲ ಉಚ್ಚರಿಸುವ ಸ್ವರಗಳಿಗೆ ನಾವು ಪ್ಲುತ ಸ್ವರಗಳೆಂದು ಕರಿತೇವೆ. ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳೆಂದು ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳೆಂದು ಹೆಸರು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಡ್ಯಾಶ್ ಎನಿಸುತ್ತವೆ. ಏನನಿಸುತ್ತವೆ? ಗುಣಿತಾಕ್ಷರಗಳು ಎನಿಸುತ್ತವೆ. 2 ಅಥವಾ ಅನೇಕ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? 2 ಅಥವಾ ಅನೇಕ ವ್ಯಂಜನಗಳು ಸೇಮ್ ಆಗಿದ್ರೆ ಸಜಾತಿಯ ಸಂಯುಕ್ತಾಕ್ಷರ, ಡಿಫ್ರೆಂಟ್ ಆಗಿದ್ರೆ ವಿಜಾತಿಯ ಸಂಯುಕ್ತಾಕ್ಷರಗಳು. ಓಕೆ. ಸೊ ಇದರೊಂದಿಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯಿತು. ಯಾವುದರ ಬಗ್ಗೆ? ವರ್ಣಮಾಲೆಯ ಬಗ್ಗೆ ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ವಿ. ಯಾವುದೇ ಎಕ್ಸಾಮ್ ಬಂದರೂ, ಎಕ್ಸಾಮಲ್ಲಿ ಏನೋ ಪ್ರಶ್ನೆ ಬಂದರೂ ಹೇಳ್ತೀರಾ. ಅದ್ರ ಜೊತೆಗೆ ವರ್ಣಮಾಲೆ ನಂತರ ಗುಣಿತಾಕ್ಷರಗಳು ಹೆಂಗಾಗ್ತವೆ, ವ್ಯಂಜನ ಪ್ಲಸ್ ಸ್ವರ, ಅದರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಅದಾದ ನಂತರ ಏನು ತಿಳ್ಕೊಂಡಿದ್ವಿ? ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರಗಳು. ಇವೆಲ್ಲ ಆದಮೇಲೆ ಇವತ್ತಿನ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್. ಯಾವುದು, ಯಾವ ಯಾವ ಅಕ್ಷರಗಳು ಯಾವ ಯಾವ ಸ್ಥಾನದಲ್ಲಿ ಹುಟ್ಕೋತವೆ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ತಿಳ್ಕೊಂಡ್ವಿ. ಹೆಂಗೆ? KTM ಡ್ಯೂಕ್ ಅನ್ನುವಂತಕ್ಕಂಥ ಒಂದು ಟ್ರಿಕ್ಕಿನ ಮುಖಾಂತರ. ಸೊ ಈ ಟ್ರಿಕ್ಕನ್ನು ಹೊರತುಪಡಿಸಿ ಬಂದಿರತಕ್ಕಂಥ ಅಕ್ಷರಗಳು ಯಾವುದು ನಮಗೆ? ಒಂದು A, I, U, ಔ ಮತ್ತು ವ ಮಾತ್ರ. ವ ಅನ್ನೋದೇನು? ದಂತೌಷ್ಟೆ. ಓ ಅನ್ನೋದೇನು ನಮಗೆ? ದಂತೌಷ್ಟೆ. A, I ಕಂಠ ತಾಲವ್ಯ. U, ಔ ಕಂಠ ಓಷ್ಟ. ಇವುಗಳನ್ನು ಹೊರತುಪಡಿಸಿ ಎಲ್ಲವೂ ನಿಮ್ಗೆ ಗೊತ್ತೇ ಇದೆ. ಯ, ಶ, ಯ, ರ, ಲ ಅಂತ ಬರ್ಕೊಳ್ಳಿ, ಶ, ಸ ಅಂತ ಬರ್ಕೊಳ್ಳಿ, ಮೇಲ್ಗಡೆ ಬಂದ್ಬಿಟ್ಟು ಹ ಅಂತ ಬರ್ಕೊಳ್ಳಿ. ಇದು ಕೆ, ಇದು ಟಿ, ಇದು ಎಂ, ಇದು ಡಿ. ಕಂಠ ತಾಲವ್ಯ ಮೂರ್ಧಾನ್ಯ ದಂತೌಷ್ಟೆ. ಸೊ ಕ್ಲಿಯರ್ ಆಯ್ತಲ್ಲ? ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಇದಾದ ನಂತರ ಮುಂದಿನ ಒಂದು ವಿಡಿಯೋ ನಾಳೆ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಸಂಧಿಗಳ ಬಗ್ಗೆ, ಪ್ರಮುಖವಾಗಿ ಸ್ವರ ಸಂಧಿಗಳ ಬಗ್ಗೆ ನಾವು ನಾಳೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ. ಕನ್ನಡ ವ್ಯಾಕರಣದ ಮೇಲಿನ Day 3 ಇದಾಗಿತ್ತು ಸ್ನೇಹಿತರೆ. ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಷ್ಟ ಆಗ್ತಾ ಇತ್ತು ಅಂದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಬೇಕಲ್ಲ, ಅವರು ಕೂಡ ಇದರ ಬೆನಿಫಿಟನ್ನು ಪಡ್ಕೋಬೇಕು. ಎಷ್ಟು ಜನ ಜಾಸ್ತಿ ನೋಡ್ತಾ ಹೋಗ್ತಾರಲ್ಲ ಅಷ್ಟು ಜಾಸ್ತಿ ವಿಡಿಯೋಗಳನ್ನು ನನಗೂ ಕೂಡ ಮಾಡಿಕೊಳ್ಳಿಕ್ಕೆ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ನಿಮ್ದು ಯಾವುದಾದ್ರೂ ವಾಟ್ಸಪ್ ಗ್ರೂಪ್ಗಳಿದ್ರೆ ಅದರಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಇದ್ದರೆ ಅದರಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಓದ್ತಾ ಇದ್ದಾರೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು, ಅವರಿಗೆ ಎಲ್ಲ ಈ ವಿಡಿಯೋನ ತಲುಪಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಸ್ನೇಹಿತರೆ. ಯಾಕಂದರೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಚಿಂಗ್ ಸೆಂಟ್ರಲ್ಲಿ ಹೇಳಲ್ಲ, ಏನೂ ಇಲ್ಲ. ಜಸ್ಟ್ ನನ್ನ ಸ್ನೇಹಿತರಿಗೆ ಅಥವಾ ನನ್ನ ಬಂಧುಗಳಿಗೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಗೊತ್ತಾಗಲಿ, ಅವರು ಕೂಡ ಜ್ಞಾನವನ್ನು ಪಡೆದುಕೊಳ್ಳಿ, ಎಕ್ಸಾಮ್ ಕ್ಲಿಯರ್ ಮಾಡಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು. ನಥಿಂಗ್ ಎಲ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನೌ.